ಉಚ್ಚಾವಚ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನ ಈಗ ಗಮನಿಸಬೇಕು. ಉಚ್ಚಾವಚ ಏನು ಸಮಸ್ತ ಚೇಷ್ಟಾಹ ಅಂತ ಮಧ್ವ ವಿಜಯದ ಮೊದಲ ಸರ್ಗದ 7ನೇ ಶ್ಲೋಕ ಏನಿದೆ ಅಲ್ಲಿ ಗೋವಿಂದಾಚಾರ್ಯ ಹೇಳಿರುವಂತಹ ಒಂದು ಅರ್ಥವನ್ನ ಈಗ ಹೇಳ್ತಾನೆ. ವೇದಾಂಗ ತೀರ್ಥ ಹೇಳಿರುವಂತೆ ಉಚ್ಚ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಅವಚ ಅಂದ್ರೆ ಅಲ್ಪವಾದದ್ದು ಅಂತ ಅರ್ಥ. ಉಚ್ಚಾಶ್ಚ ಅವಚಾಶ್ಚ ಉಚ್ಚಾವಚಾಹ ಅಂತ ಈಗ ನಾವು ಸಾಮಾನ್ಯವಾಗಿ ಕೇಳ್ತೇವೆ. ಇದಕ್ಕೆ ಗೋವಿಂದಾಚಾರ್ಯರು ತಮ್ಮ ತತ್ವಚಂದ್ರಿಕಾ ವ್ಯಾಖ್ಯಾನದಲ್ಲಿ ಉಚ್ಚಾವಚ, ಉಚ್ಚನೀಚ, ಅವಚಿತೋಪಚಿತ, ಅವಚಿತ ಪರಾಚಿತ ಇತ್ಯಾದಿ ಶಬ್ದಗಳನ್ನು ಕೂಡ ಗಣದಲ್ಲಿ ಪಠಿತವಾದನ್ನ ಉದ್ಧರಿಸ್ತಾರೆ. ಅವೆಲ್ಲದಕ್ಕೂ ಸಮಾನ ಅರ್ಥ ಇರುವಂತೆ ಕಾಣಿಸ್ತದೆ. ಉದಕ್ಚ ಅವಾಕ್ಚ ಉಚ್ಚಾವಚಂ ಅಂತನೂ ಕೆಲವರು ವ್ಯಾಖ್ಯಾನ ಮಾಡುವುದನ್ನ ಹೇಳ್ತಾರೆ ಅವರು. ಉದಕ್ಕಂದ್ರೂ ಶ್ರೇಷ್ಠ ಅಂತ ಅರ್ಥ, ಅವಾಕ್ ಅಂದ್ರೆ ಕೆಳಗೆ ಅಂತ ಅರ್ಥ. ಬೇರೆ ರೀತಿಯಿಂದಲೂ ಇದನ್ನು ವ್ಯಾಖ್ಯಾನ ಮಾಡಬಹುದು ಅಂತ ಅವರು ಹೀಗೆ ಹೇಳ್ತಾರೆ. ಉಚ್ಚ ಅಂದ್ರೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಸಂಶಯ ಏನಿಲ್ಲ. ಅವಚ ಅನ್ನುವುದು ಅಲ್ಪವನ್ನು ಹೇಳುವುದು ಹೇಗೆ? ಅವಚನೀಯಂ ಹಿ ಅವಚ ಮುಚ್ಯತೆ. ಅವಚನೀಯ ಯಾವುದ್ರ ಬಗ್ಗೆ ಮಾತನಾಡುವುದೇ ಅಯೋಗ್ಯವೋ ಅದೇ ಅವಚ. ಹೀಗೆ ಮಾತನಾಡಲಿಕ್ಕೆ ಅಯೋಗ್ಯವಾದ್ದು ಅವಚ ಅಂತಾಗಬೇಕು ಅಂತ ಅದಕ್ಕೆ ಅಭಿಪ್ರಾಯ ಹೇಳ್ತಾರೆ ಕೆಲವರು. ಆದರೂ ಅದನ್ನು ಹೀಗೂ ಹೇಳಬಹುದು. ಅವಚನೀಯವಾದದ್ದು, ಸಣ್ಣದಾದದ್ದು, ಮಾತನಾಡಲಿಕ್ಕೆ ಅಯೋಗ್ಯ ಆಗಿದ್ದಾದ್ರೂ ಕೆಲವು ಮಾತುಗಳಿಂದಾದರೂ ಅದನ್ನು ಹೇಳುವ ಪ್ರಸಂಗ ಬರ್ತದೆ. ಆದ್ರಿಂದ ಅವಚಿನೋತೀತಿ ಅವಚನೀಯಂ ಅಪಿ ಉಚ್ಯತೆ. ಹೆಚ್ಚು ಹೇಳಬಾರ್ದಾದ್ರೂ ಕೂಡ ಕೆಲವು ಮಾತುಗಳಿಂದಾದರೂ ಅದನ್ನು ಹೇಳಬೇಕಾಗ್ತದೆ. ಅದರಿಂದ ಅಲ್ಪಮಪಿ ಉಚ್ಯತೆ, ಅಲ್ಪವಾದ್ರ ಬಗ್ಗೆನೂ ಹೇಳಲೇಬೇಕಾಗ್ತದೆ. ಹಾಗಾಗಿ ಅವಚ ಅಂದ್ರೆ ಹೆಚ್ಚೇನು ಹೇಳಲಿಕ್ಕೆ ಅಯೋಗ್ಯವಾದ್ದು, ಸ್ವಲ್ಪ ಸ್ವಲ್ಪ ಮಾತ್ರ ಹೇಳಿ ಮುಗಿಸಬೇಕಾದದ್ದು. ಇದನ್ನೇ ಅವಚ ಅಂತ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಅವಚಿನೋತೀತಿ ಅವಚಂ ಅಲ್ಪಂ, ಉಚ್ಚಿನೋತೀತಿ ಉಚ್ಚಂ ಬಹಳಂ. ಇದು ಗೋವಿಂದಾಚಾರ್ಯರು ತಿಳಿಸಿರುವಂತಹ ಅರ್ಥ. ಉಚ್ಚ ಅಂದ್ರೆ ಉತ್ತು ಚಿನೋತಿ, ಉತ್ಪಸರ್ಗ ಪೂರ್ವಕ ಚಿಂಗ್ ಚೇನೆ ಧಾತು, ಹೆಚ್ಚಿನ ಗುಣಗಳನ್ನು ತನ್ನೊಳಗೆ ಇಟ್ಕೊಂಡದ್ದು. ಆದ್ರಿಂದ ಅದ್ರ ಬಗ್ಗೆ ಹೆಚ್ಚು ಹೇಳಬೇಕಾಗ್ತದೆ. ಹೀಗೆ ಉಚ್ಚಿನೋತಿ, ಹೆಚ್ಚಿನ ಗುಣಗಳನ್ನ ಸಂಗ್ರಹ ಮಾಡಿರುವುದರಿಂದ ಯಾವ ವಸ್ತು ಅದು ಉಚ್ಚ ಅಂತ ಕರೆಸ್ಕೋತದೆ. ಅವಚಿನೋತಿ, ಹೆಚ್ಚು ಗುಣಗಳನ್ನು ತನ್ನೊಳಗೆ ಇಟ್ಕೊಂಡದ್ದಲ್ಲ, ಕಡಿಮೆ ಗುಣಗಳನ್ನು ಇಟ್ಕೊಂಡದ್ದು. ಆ ಕಾರಣಕ್ಕಾಗಿ ಅದನ್ನ ಅವಚಿನೋತಿ ಆದ್ರಿಂದ ಅವಚ ಅಂತ ಹೀಗೆ ಚಿಂಚೇನೆ ಧಾತುವನ್ನು ಇಟ್ಕೊಂಡು ಕೂಡ ಹೇಳಬಹುದು. ಹೆಚ್ಚು ಗುಣಗಳಿದ್ದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ, ಕಡಿಮೆ ಗುಣಗಳಿದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಕೇವಲ ಅದನ್ನ ಪ್ರಸ್ತಾವಿಸಿ ಬಿಟ್ಟು ಬಿಡ್ತಾರೆ. ಈಗ ಅರ್ಥವನ್ನು ತಿಳ್ಕೊಳ್ಬಹುದು.